ಈ ಕೆಟ್ಟ ಕುಲದ ನರಹಂತಕನನ್ನು ಎದುರು ಹಾಕಿಕೊಂಡು ಕೊನೆಗೂ ಆ ಬಡ ಭಿಕಾರಿ ಶಿವ ಪೊಲೀಸರ ಏಟಿಗೆ ತುತ್ತಾಗಿ ನರಳಿ ಸಾಯುತ್ತಿದ್ದಾನೆ. ಶಿವ, ನೀನಿಲ್ಲದ ಇದೇ ಸಮಯವನ್ನು ಸಾಧಿಸಿ ನಿನ್ನಣ್ಣಿರಾದ ವಸಂತ ಸಾಗರನ್ನು ಹಿಡಿದು ತಂದು ಈ ಕಂಬಕ್ಕೆ ಕಟ್ಟಿ ಚಿತ್ತ ಹಿಂಸೆ ಕೊಟ್ಟು ಬರೆಸಿಕೊಳ್ಳುವೆ ನಿನ್ನ ಹೆಸರಿಗಿದ್ದ ಸರ್ವ ಆಸ್ತಿಯನ್ನು. ನಂತರ ಆಸ್ತಿಯಲ್ಲಿ ನಾನು ಕಟ್ಟುವೆ ಸರಾಯಿ ಫ್ಯಾಕ್ಟರಿಯನ್ನು. ಇಂದ್ರ, ತಂಗಿ ಇಂದ್ರ, ಯಾಕಣ್ಣ ಕರೆದ್ರ? ಈ ಸುಟಿಕೆಸ್ ಒಳಗಿಟ್ಟುಗು ಭದ್ರವಾಗಿ ಬಾಗಿಲು ಹಾಕಿಕೊಂಡು ಮರಿಗಕೋ. ನಂದು ಸ್ವಲ್ಪ ಬಿಸ್ನೆಸ್ ವ್ಯವಹಾರ ಮಾತನಾಡೋದಿದೆ. ನಾನು ಸ್ವಲ್ಪ ಕ್ಲಬ್ಬಿಗೆ ಹೋಗಿಬಿಡ್ತೇನೆ. ಸರಿ. ಇವತ್ತು ಯಾಕೋ ನಿದ್ರೇನೆ ಬರ್ತಾ ಇಲ್ಲ. ಕಣ್ ತೆರೆದ್ರೆ ಆ ನನ್ನ ಪ್ರಿಯಕರ ಶಿವಾನಿ ನನ್ನ ಕಣ್ಣು ಮುಂದೆ ಬರ್ತಾ ಇದ್ದಾನೆ. ಏನು ಮಾಡಲಿ ಒಂದು ಗೊತ್ತಾಗ್ತಾನೆ ಇಲ್ಲ. ರೋಷಾಗ್ನಿಯಾಗಿ ಕುದಿದೇಳುತ್ತಿದೆ ನರಹಂತಕನ ಮೇಲೆ ನನ್ನ ಸೇಡಿನ ಪ್ರತೀಕಾರ. ನಿನ್ನ ದೇಹಕ್ಕೆ ಬೆಂಕಿ ಇಟ್ಟು ಸುಡುವರೆಗೂ ಸಮಾಧಾನವಿಲ್ಲ ಈ ಕಾರ್ತಿಕನಿಗೆ. ಅಂತೆ ನಿನ್ನ
ನನ್ನನ್ನು ಪ್ರೀತಿಸಿದಂತೆ ನಟನೆ ಮಾಡಿ ನಿನ್ನ ಸರ್ವಾಸ್ತಿಯನ್ನು ಮಣ್ಣು ಪಾಲು ಮಾಡುವುದಕ್ಕಾಗಿ ಬರುತ್ತಿದ್ದಾಳೆ ಚಂಡಿ ಚಾಮುಂಡಿಯಾಗಿ. ಸತ್ತು ಹೋದ ನನ್ನ ದೊಡ್ಡಪ್ಪನ ಮಾಜಿ ಮುಖ್ಯಮಂತ್ರಿ ಕೆ ಪ್ರಸಾದನ ತಂಗಿಯ ಮಗಳಾದ ಪ್ರಶಾಂತಿ. ಆ ಪ್ರಶಾಂತಿಯಿಂದಲೇ ನಿನ್ನನ್ನು ಬೀದಿ ಪಾಲು ಮಾಡಿ ನನ್ನೆಲ್ಲ ಸೇಡನ್ನು ನಾ ತೀರಿಸಿಕೊಡದಿದ್ದರೆ ನನ್ನ ಹೆಸರು ಕ್ರಾಂತಿಗಿರಿ ಕಾರ್ತಿಕನೇ ಅಲ್ಲ. ಹಲೋ, ಅಂತೂ ನಾ ಅಂದುಕೊಂಡಂತೆ ನಮ್ಮ ಮಾವ ಹೇಳಿದ ಮಾತಿನಂತೆ ಈ ನರಹಂತಕನ ಮನೆ ಸೇರಿಕೊಂಡೆ. ಆದಷ್ಟು ಬೇಗ ಇವನನ್ನು ನನ್ನ ಬಲೆಯಲ್ಲಿ ಬೀಳಿಸ್ಕೊಂಡು ಇವನು ಮಾಡಿದ ಹಿಂದಿನ ಹೊಲಸು ಕಾರ್ಯವೆಲ್ಲ ಬಯಲಿಗಿಳಿಬೇಕು. ಏ ಪ್ರಶಾಂತಿ, ನೆಂತಿಕೋ. ಎಲ್ಲಿಗೆ ಹೊಂಟಿರುವೆ ಪ್ರಶಾಂತಿ? ನಾನು ಎಲ್ಲಿಗಾದ್ರೂ ಹೋಗುತ್ತೇನೆ, ಅದನ್ನು ಕೇಳಲು ನೀನ್ಯಾರು? ನೀನ್ ಯಾರೆಂದು ಕೇಳಿದ ಕುನ್ನಿಗಳಿಗೆ ನಾನ್ಯಾರೆಂದು ತೋರಿಸಿಕೊಡುವ. ಈ ಕರುನಾಡಿನ ಕುವರ ಗಂಡುಗಲಿ ಈ ನಾಗ. ಓಹೋಹೋ, ನಾಗ ಅಂದ್ರೆ ನೀವೇನಾ? ತುಂಬಾ ಕೇಳಿದ್ದೆ, ಓದಿದ್ದೆ, ನೋಡೋ ಭಾಗ್ಯ ಸಿಕ್ಕಿರ್ಲಿಲ್ಲ. ಈಗ ನೋಡಿದೆ. ಹಾ, ನೀವು ಯಾವಾಗಲೂ ಬೇರೆ ಬೇರೆ ಅವತಾರದಲ್ಲಿ ಇರ್ತೀರಂತ. ಈಗ ಯಾವ ಅವತಾರ? ಈ ನಾಗನ ಮೊದಲನೇ ಅವತಾರ ದಿ ಅಂಡಮಾನ್ ಅಂಡ್ ನಿಕೋಬಾರ್, ಔಟ್ ಆಫ್ ಕಂಟ್ರಿ, ರೈಜಮ್ ಟೈಗರ್ ಸೂರ್ಯ. ಈ ನಾಗನ ಎರಡನೇ ಅವತಾರ ದಿ ಕಿಂಗ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಉಗ್ರ ನರಸಿಂಹ. ಬದಾಮಿ, ಬೈಲಹೊಂಗಲ್, ಇಂಡಿ, ಚಡ್ಚಾಣ್, ಬದಾಮಿ ಇವೆಲ್ಲ ತಾಲೂಕಿನಲ್ಲಿ ಬರುವ ಹಳ್ಳಿಗಳ ಕಲಾವಿದರ ಒತ್ತಾಯದ ಮೇರೆಗೆ ಹುಲಿ, ಸಿಂಹ, ಚಿರತೆ ಬೇಡವೆಂದು ಜಂಗಟ್ಟು ಬಂದು ನಿಂತಿದ್ದೇನೆ ಸಿಡಿದದ್ದ ಶಿವನಾಗನಾಗಿ. ಹಾಗಾದ್ರೆ ನಿಮ್ಮ ಮುಂದಿನ ಅವತಾರ? ಈ ನಾಗನ ಮುಂದಿನ ಅವತಾರ ತಿಳಿದುಕೊಳ್ಳಬೇಕೆಂಬ ಕುತೂಹಲವೇ ನಿನಗೆ? ನನಗಷ್ಟೇ ಅಲ್ಲ, ಇಲ್ಲಿ ಕುಳಿತವ್ರಿಗೆ ಎಲ್ಲರಿಗೂ ಕುತೂಹಲ ಇದೆ. ಯಾವುದು ನಿಮ್ಮ ಅವತಾರ? ಹಾಗಿದ್ದರೆ ಕೇಳು ಪ್ರಶಾಂತಿ. ರೈತನ ರಕ್ತ ಕಣ್ಣೀರಾಗಬೇಕೆಂಬ ಆಸೆ ನನಗಿದೆ. ಆದರೆ ರೈತನ ರಕ್ತ ಕಣ್ಣೀರಾಗುತ್ತೇನೋ ಅಥವಾ ಹೊಡೆಯ ಬೆಸದ ಹೆಬ್ಬುಲಿಯಾಗುತ್ತೇನೆ ಅಂತ ಇನ್ನು ಕೆಲವು ದಿನಗಳು ಮಾತ್ರ ಕಳೆದರೆ ಗೊತ್ತಾಗ್ತದೆ. ಓಹೋ, ಇವನ ನೋಡ್ತಾ ಇದ್ರೆ, ಇವನು ಮಾತಾಡೋ ಮಾತು ಕೇಳ್ತಾ ಇದ್ರೆ ಇವನನ್ನೇ ಲವ್ ಮಾಡಿ ಮದುವೆ ಆಗ್ಬೇಕೆಂಬ ಆಸೆ ಆಗ್ತಾ ಇದೆ. ಯಾಕೆ ಪ್ರಶಾಂತಿ? ಕೇಳಿ ನಿನ್ನ ತಲೆ ಕೂಡ ಕೆಟ್ಟು ಹೋಯಿತೆ. ತಲೆ ಕೆಡಿಸಿಕೊಳ್ಳಬೇಡ ಪ್ರಶಾಂತಿ, ತಲೆ ಕೆಡಿಸಿಕೊಳ್ಳಬೇಡ. ಹುಲಿ ಎನ್ನುವ ಶಬ್ದದಲ್ಲಿರುವ ಮಜಾ ಮತ್ತೆದರಲ್ಲಿ ಇಲ್ಲ. ಹುಲಿ ಎಂದರೆ ಸಾಕು, ಇಲಿಗೆ ಕೂಡ ಹುಲಿಯ ಶಕ್ತಿ ಬರುತ್ತದೆ. ಕೈಲಾಗದ ಚೆಂಡನ್ನು ಸಹ ಮತ್ತೆ ಹಿಡಿದು ರೌಡಿ ಜಮಿಗೆ ಹಿಡಿತಾನೆ. ಸ್ವಚ್ಛಿನ ಶ್ರೀಮಂತರು ಎದೆ ಹೊಡೆದುಕೊಂಡು ಸತ್ತು ಹೋಗುತ್ತಾರೆ. ನಾಗ, ನೀವು ನನ್ನನ್ನು ಮದುವೆ ಆಗ್ತೀರಾ? ಮದುವೆಯಾಗಿ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಕಾಲ ಕಳೆಯಬೇಕೆಂಬ ಆಸೆ ನನಗಿಲ್ಲ. ಇರುವುದು ಒಂದೇ ಒಂದು ಗುರಿ. ಆ ಗುರಿ ನನ್ನನ್ನು ಬಿಟ್ಟರೆ ಆ ನನ್ನ ತಂದೆ ಶ್ರೀ ಗುರು ರಾಜಭಕ್ಷರಿಗೆ ಗೊತ್ತು ವಿನಃ ಮತ್ಯಾರಿಗೂ ಗೊತ್ತಿಲ್ಲ. ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆಯೂ ನಿನಗಿಲ್ಲ. ನೋಡಿ, ನೀವೇನೇ ಹೇಳಿ, ನೀವು ಏನೇ ಮಾಡಿ, ಅದು ನನಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ನನ್ನನ್ನು ಮಾತ್ರ ಮದುವೆ ಆಗಬೇಕು. ಪ್ರಶಾಂತಿ, ದಿನಕ್ಕೊಂದು ಊರು ತಿರುಗಿ ಚಡಕ್ಕೊಂದು ಕೊಲೆ ಮಾಡಿ
ಮಚ್ಚ ಹಿಡಿದು ತಿರುಗುತ್ತಿರುವ ಈ ನಾಗನನ್ನು ಮದುವೆಯಾಗಿ ನೀನೇನು ಸುಖ ಪಡಿವಿ ಪ್ರಶಾಂತಿ? ಇದಕ್ಕೆ ಬೇರೆ ಯಾರನ್ನಾದರೂ ನೋಡಿಕೊಂಡು ಸುಖವಾಗಿರು. ನೋಡಿ, ಮಚ್ಚನ್ನು ಬಿಟ್ಟು ಯಾವುದಾದ್ರೂ ಒಂದು ಡ್ರಮ್ ಬಾರಿಸಿ, ಇಲ್ಲ ಪ್ಯಾಡನ್ನಾದ್ರೂ ಬಾರಿಸಿ, ಸಿಂಗಿಂಗ್ ಆದ್ರೂ ಮಾಡಿ, ಅಲ್ಲಿ ನೀವೇನಾದ್ರೂ ಮಾಡಿ, ನಾನು ಮಾತ್ರ ನಿಮ್ಮನ್ನು ಮದುವೆ ಆಗ್ತೀನಿ. ಯಾಕೆ ಬೇರೆ ಕೆಲಸ ಮಾಡಿದ್ರೆ ನಿಮ್ಗೆ ಅವಮಾನವಾಗುತ್ತದೆ. ಅವಮಾನ ಅವಮಾನ ಆಗುತ್ತದೆ ಎಂದು ನಿರತೆಗೆಯಾಗಿ ತಿರುಗುವ ಬುದ್ಧಿಗೇಡಿ ನಾನಲ್ಲ ಪ್ರಶಾಂತಿ. ಈಗ ನೀನು ಹೇಳಿರುವ ಎಲ್ಲ ಕೆಲಸವನ್ನು ನನಗೆ ಮಾಡಕ್ಕೆ ಬರುತ್ತೆ. ಆದರೆ ಅದೆಲ್ಲವನ್ನು ಬಿಟ್ಟು ಈಗ ಮಚ್ಚ ಹಿಡಿದು ಬಂದು ನಿಂತಿದ್ದೇನೆ ದುಷ್ಟರ ಸಂಹಾರಕ್ಕೆ ಶ್ರೇಷ್ಠರ ಪರಿಪಾಲಕನಾಗಿ. ನೋಡಿ, ಮಚ್ಚನ್ನು ಬಿಟ್ಟು ಯಾವುದಾದ್ರೂ ಕೆಲಸ ಮಾಡಿ ನನ್ನದ್ರ ಸಾಕಿದ್ರೆ ಸಾಕು. ಒಮ್ಮೆ ಮತ್ತು ಹಿಡಿದ ಈ ರೌಡಿ ಮತ್ತು ತಲೆಗೆಟ್ಟರೆ ಸಣ್ಣ ಪುಟ್ಟ ರೌಡಿಗಳು ಸಹ ನನ್ನ ತಲೆ ಕಡಿದು ಅಂಡ್ರವಳ್ಳಿಗೆ ಡಾನ್ ಆಗಿ ಮರೆಯುತ್ತಾರೆ ಪ್ರಶಾಂತಿ. ಅಂಡ್ರವಳ್ಳಿಗೆ ಡಾನ್ ಆಗಿ ಮರೆಯುತ್ತಾರೆ. ಷಂಡನಾಗಿ ಸಾಯುವುದಕ್ಕಿಂತ ಪಂಡನಾಗಿ ಸಾಯ್ತೇನೆ ವಿನಃ ಮಚ್ಚ ಮಾತ್ರ ಕೆಳಗಿಳಿಸಲ್ಲ. ನೋಡಿ, ನೀವು ರೌಡಿಜಮ್ ಮಾಡಿ ನಿಮ್ಗೆ ಬೇಡ ಅಂದವ್ರು ಯಾರು? ಮದುವೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಟ್ಟಿನಲ್ಲಿ ಲವ್ ಆದ್ರೂ ಮಾಡಿ ಸಾಕು. ಏ ಪ್ರಶಾಂತಿ, ಲವ್ಗೆ ಒಂದು ತಲೆ ಕೆಡಿಸಿದರೆ ಹಣ, ಆಸ್ತಿ, ಅಂತಸ್ತು, ಕಾರ್, ಬಂಗ್ಲೆ ಏನು ಕೇಳು ಕೊಟ್ಟು ಬಿಡ್ತೀನಿ. ಆದರೆ ಲವ್ ಅಂತ ತಲೆ ಕೆಡಿಸಿದ್ರೆ ನನ್ನನ್ನು ಮರ್ಡರ್ ಮಾಡಿಬಿಡ್ತೀನಿ. ನೋಡ್ರಿ, ನೀವು ಸಾಯಿಸ್ತೀರಿ ಅನ್ನೋ ಮಾತ್ರಕ್ಕೆ ಹೆದ್ರೋಳು ನಾನಲ್ಲ. ನಿಮ್ಮ ಆಸ್ತಿ ಅಂತಸ್ತು ನನಗೇನು ಬೇಡ, ಒಟ್ಟಿನಲ್ಲಿ ನನಗೆ ಮಾತ್ರ ನಿಮ್ಮ ಸುಖ ಬೇಕು. ಏನಂತೀರಾ? ಸುಖ ಸಿಕ್ಕ ಸಿಕ್ಕ ನಿನ್ನಂತ ಹೆಣ್ಣಿಗೆ ಸುಖ ಕೊಡಲು ನನಗೇನು ಕೋಡವೆಂದು ತಿಳಿದಿರುವೆಯಾ? ನಿನ್ನೆ ಮದುವೆಯಾಗುತ್ತೇನೆಂದು ನರಹಂತಕನ ಮನೆ ಸೇರಿ ಈ ನಾಗ ಕಂಡ ಕೂಡಲೇ ನಾಗ ನಿನ್ನನ್ನು ಲವ್ ಮಾಡುತ್ತೇನೆಂದು ಹೇಳುವ ನಿನ್ನಂತ ಬಣ್ಣದ ಚಿಟ್ಟೆಗಳಿಗೆ ಈ ನಾಗ ಸುಖ ಕೊಡಲು ಕೋಣವೆಂದು ತಿಳಿದಿರುವೆಯಾ? ಏ ಪ್ರಶಾಂತಿ, ನೀನು ನಿನಗೆ ನಿಜವಾಗಿ ಪ್ರೀತಿ ಮಾಡ್ತಿರುವೆಯಾ? ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮ ಸಲುವಾಗಿ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನಂತೀರಾ? ಪ್ರಾಣಗಿರಣ ಏನು ಕೊಡಬೇಡ. ಈ ಮಚ್ಚಿನಿಂದ ನಾಗ ಎಂಬ 2 ಅಕ್ಷರ ಬರೆದಿಕ್ಕೋ. ನೀನು ಬರೆದುಕೊಂಡ್ರೆ ಈ ನಾಗ ನಿನಗೆ ಖಂಡಿತವಾಗಿ ಗೆಲುವು ಮಾಡ್ತಾನೆ. ಆಯ್ತು ನಾಗ, ನಿನ್ನ ಇಷ್ಟದಂತೆ ಆಗ್ಲಿ. ನಾಗ, ಐ ಲವ್ ಯು ನಾಗ. I love you, I love you, I love you. Man is proposed, but God is disposed.
ಪ್ರಿಯೇ, ಈ ನಿನ್ನ ಮುದ್ದಾದ ತುಟಿಯನ್ನು ಒಂದು ಮುತ್ತನ್ನು ಚುಂಬಿಸಿ ಮುಂಜಾನೆ ದುಡ್ಡು ಬಿಡುವ ಕವಿ ಕಾಳಿದಾಸನ ಓ ನನ್ನ ಊಟ ಮಾಡು. ಸ್ವಲ್ಪನಾದರೂ ಊಟ ಮಾಡೋಣ. ಯಾಕಣ್ಣ ಹಸುವೆಲೆಂದು ಸುಳ್ಳು ಹೇಳ್ತಿರುವೆ ಎಂದು 3 ದಿನದಿಂದ ತುತ್ತು ಅನ್ನ ತಿನ್ನದೆ ಬಿಡಲಾರೆ. ನಿನ್ನ ಆರೋಗ್ಯ ಗತಿ ಏನಣ್ಣ? ಏನಾದರೂ ಸ್ವಲ್ಪನಾದರೂ ಊಟ ಮಾಡೋಣ. ಈ ಜೀವನ ಊಟ ಮಾಡಿ ಬದುಕುವುದಕ್ಕಿಂತಲೂ ಸಾಯುವುದೇ ಉತ್ತಮ ತಮ್ಮ. ನಾನು ಸಾಯುವುದೇ ಉತ್ತಮಪ್ಪ. ಯಾಕಣ್ಣ ಈ ತಮ್ಮಗೆ ಕರಳುಗಳು ಕಿತ್ತು ಬರುವಂತೆ ಮಾತನಾಡುತ್ತಿರುವೆಲ್ಲಣ್ಣ. ಅಣ್ಣ, ಹೇಳಿತನದ ಮಾತನಾಡಬೇಡಣ್ಣ. ಈ ನಿನ್ನ ತಮ್ಮ ಸಾಗರ ಮುಂದೆ ಬಂದು ಸಂಕಟವನ್ನು ಸಹಿಸಿಕೊಂಡು ನಗುತ್ತಾ ಬಾಳೋಣ. ಈ ಸಮಾಜದಲ್ಲಿ ನಗುತ್ತಾ ಬಾಳೋಣ. ಲೋ ತಮ್ಮ, ಈ ಸತ್ತ 3 ವರ್ಷದಲ್ಲಿ ನನ್ನನ್ನು ಮದುವೆ ಮಾಡಿದಿರಪ್ಪ. ನನ್ನ ಹೆಂಡತಿ ಕೂಡ ಸತ್ತು ಹೋದಳು. ಯಾ ಪುರುಷಾರ್ಥಕ್ಕೋಸ್ಕರ ನಗುತ್ತಾ ಬಾಳಲೆ ಓ ತಮ್ಮ. ನಾನು ಬಾಳುವುದು ಬೇಡ, ನಾನು ಸತ್ತು ಹೋಗುವುದೇ ಉತ್ತಮ ತಮ್ಮ. ಯಾಕಣ್ಣ ನನ್ನ ತಮ್ಮ ಶಿವ ಜೈಲಿಗೆ ಹೋಗಿದ್ದೇನೆ ಅಂತ ನೀ ಏನು ಚಿಂತಿಸಬೇಡ ಅಣ್ಣ, ಚಿಂತಿಸಬೇಡ. ನನಗೆ ಗೊತ್ತಿರುವ ಒಬ್ಬರು ವಕೀಲಿದ್ದಾರೆ. ಅವ್ರ ವಕೀಲ ಜೊತೆ ಮಾತನಾಡಿ ನನ್ನ ತಮ್ಮನ ಬಿಡಿಸಿಕೊಂಡು ಬರ್ತೀರಣ್ಣ. ಅಲ್ಲಿವರೆಗೂ ಸಮಾಧಾನ ಆಗಿರುವಣ್ಣ, ಸಮಾಧಾನ ಆಗಿರು. ತಮ್ಮ, ನಿನ್ನ ಗೆಳೆಯನಂತ ಅಪ್ಪ ದಾಮೋದರ ನಮ್ಮ ಇಚ್ಛೆಯಂತೆ ನಮ್ಮ ಕೆಲಸ ಪೂರ್ಣ ಮಾಡುತ್ತಾನೆ ಹೇಳೋ ತಮ್ಮ. ತಮ್ಮ, 2 ಖಂಡಗಳಿಂದಿದ್ದಂತ ನನ್ನ ತಮ್ಮಂದಿರು ಒಂದು ತಮ್ಮ ಜೈಲಿನಲ್ಲಿ, ನೀನೊಬ್ಬ ಇಲ್ಲಿ ಯಾವ ಖುಷಿಯಿಂದ ಬಾಳಬೇಕೋ ತಮ್ಮ. ನಿನ್ನ ಗೆಳೆಯನಪ್ಪನನ್ನು ನಮ್ಮ ಕೆಲಸ ನಡೆಸಿಕೊಡುತ್ತಾನೇನ ತಮ್ಮ. ಇದರಲ್ಲೇನು ಸಂದೇಹವಿಲ್ಲ ಅಣ್ಣ, ಸಂದೇಹವಿಲ್ಲ ಅಣ್ಣ. ಈಗಲಾದರೂ ಊಟ ಮಾಡೋಣ, ಈಗಲಾದರೂ ಊಟ ಮಾಡು. ತಮ್ಮ ಸಾಗರ, ನೀವು ಊಟ ಮಾಡಿರುವೇನೋ?
ಅಣ್ಣ ನೀನು ಊಟ ಮಾಡದೆ ಎಂದಾರು ನಿನ್ನ ತಮ್ಮ ಊಟ ಮಾಡಿದ್ದೇನೆ ನನ್ನ ಬಾ ಅಣ್ಣ ಇಬ್ಬರು ಸೇರಿ ಕೊಡಿ ಊಟ ಮಾಡೋಣ ಊಟ ಮಾಡೋಣ ಸಾಗರ, ಹಾಗಾದರೆ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರುತ್ತೀಯಲ್ಲ, ಸಂತೋಷದಿಂದ ಊಟ ಮಾಡಲು. ಸಾಗರ, ಇನ್ನೊಂದು ಊಟ ಮಾಡಬೇಕಾದ್ರೆ ಕೈ ಮಡಚದೆ ಉಣ್ಣೋಣ ತಮ್ಮ. ಗೊತ್ತಾಯ್ತಣ್ಣ ನಿನ್ನ ಒಗಿಟನ ಮಾತು ಅರ್ಥವಾಯ್ತಣ್ಣ. ಸಾಗರ, ಲಾ 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 ಲಾ. ನಡಿಯಪ್ಪ, ಮಲಗಿಕೊಳ್ಳೋಣ, ನಡಿಯಪ್ಪ. ಪ್ರೇಮ ಬರಹ ಕೋಟಿ ತರಹ ಹೇ ತಂದೆ ರಾಜಭಾಕ್ಷರ, ಈಗಲಾದ್ರೂ ತೃಪ್ತಿ ಆಯ್ತಾ ನಿನ್ನ ಮನಸ್ಸಿಗೆ? ಹೇ ತಂದೆ ರಾಜಭಾಕ್ಷರ, ಈ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ವೀರಪುತ್ರನಾಗಬೇಕೆಂದು ಹಗಲಿರುಳು ಕನಸು ಕಾಣುತ್ತಿರುವ ನನ್ನ ಕನಸಿನ ಆಶಯದ ಗೋಪುರ ಸುಟ್ಟು ಬೂದಿ ಮಾಡಿದೆಯೋ? ಯಾರೋ ಮಾಡಿದ ಕೊಲೆಯ ಬಲೆಯಲ್ಲಿ ಸಿಲುಕಿ ಅತ್ತಿಗೆಯನ್ನು ಕೊಂದ ಇವನೊಬ್ಬ ಕೊಲೆಗಾರ ಎಂದು ಈ ಸಮಾಜದ ಜನ ಚುಚ್ಚಿ ಚುಚ್ಚಿ ಮಾತನಾಡುವಂತೆ ಮಾಡಿದೆಯಾ ತಂದೆ ರಾಜ? ನಾನು ನಿಜವಾಗಲೂ ಕೊಲೆಗಾರನೇ? ಹೇಳು ರಾಜಭೋಜ್ವರ, ಹೇಳು. ಕೊಲೆಯ ಆಪಾದನೆ ಹೊತ್ತು ಜೈಲಿನಿಂದ ಹೊರಗೆ ಬಂದ ಈ ನನ್ನ ಹೇಸಿ ಮುಖ ನನ್ನ ಅಣ್ಣನಿಗೆ ಹೇಗೆ ತೋರಿಸಲಿ? ಬೇಡ, ಈ ನನ್ನ ಕೆಟ್ಟ ಮುಖ ನನ್ನ ಅಣ್ಣನಿಗೆ ತೋರಿಸುವುದು ಬೇಡ. ನಾನೇ ಎಲ್ಲಾದರೂ ಗುಡ್ಡು ಗಂವಾರದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಯಾರು? ನಾನೇ ನಿನ್ನನ್ನು ಕಾಪಾಡಲು ಬಂದ ಪ್ರತಿ
ಯಾರು? ನನ್ನನ್ನು ತಡೆಯಬೇಡ. ನಾನೀಗ ಬದುಕಬಾರದು. ನಾನು ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ. ಸಾಯುವುದೇ ಉತ್ತಮ ಎಂದು ನಿನಗೆ ಸತ್ತರೆ ಈ ಊರಿನ ಜನ ನಿನಗೇನೆನ್ನುವುದು ಗೊತ್ತಾ? ಏನೆನ್ನುವರು? ನಿನ್ನತ್ತೆಗೆ ನನ್ನ ಕೊಂದ ನಿಜವಾದ ಕೊಲೆಗಾರ ನೀನೇ ಎಂದು ಕೈ ಎತ್ತಿ ಹೇಳುತ್ತಾರೆ. ಯಾರು ಏನ್ ಮಾಡುವುದು? ಅದು ನನ್ನ ಕರ್ಮ. ಹುಚ್ಚ, ನೀನೀಗ ಸತ್ತರೆ ಸತ್ತು ಹೋದ ನಿನ್ನ ಅತ್ತಿಗೆಗೆ ಮರಳಿ ಬರಲು ಸಾಧ್ಯವೇ? ಇಲ್ಲ, ನಿನ್ನ ಅತ್ತಿನ ಮೇಲೆ ಕೊಲೆ ಅಪವಾದ ಸುಳ್ಳಾಗುವುದು ಸಾಧ್ಯವೇ? ಯಾವುದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೌದು ಹೌದು ಹೌದು. ಹಾಗಾದ್ರೆ ನಾನೀಗ ಏನು ಮಾಡ್ಬೇಕು ಹೇಳು? ಸತ್ತು ಹೋದ ನಿನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಮೊದಲು ನಿನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ ಆ ವ್ಯಕ್ತಿಯ ರುಂಡ ಚೆಂಡಾಡಿ ನೀನು ನಿರಪರಾಧಿ ಎಂದು ಈ ಜಗದ ಜನರಿಗೆ ತೋರಿಸಿ ಕನ್ನಡ ನಾಡಿನ ವೀರಪುತ್ರ ಸಿಡಿದದ್ದ ಶಿವನೆಂದು ನೀ ರೂಪಿಸಿ ಹೋಗು. ನಿನ್ನ ಸೇಡಿನ ಗುರಿ ಮುಟ್ಟುವವರೆಗೆ ನಿಲ್ಲಬೇಡ, ನಿಲ್ಲಬೇಡ, ನಿಲ್ಲಬೇಡ. ಹೌದು ಹೌದು. ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ ಕೊಲೆಗಾರನ ಆ ನರಹಂತಕನನ್ನು ರುಂಡು ಚೆಂಡಾಡಿ ಅವನ ರಕ್ತದ ಓಕಳೆಯನ್ನು ನನ್ನ ಅತ್ತಿಗೆ ಪಾದಕ್ಕೆ ಅರ್ಪಿಸದಿದ್ದರೆ ನಾನೇ ಸಿಡಿದದ್ದ ಶಿವನೇ ಅಲ್ಲ. ಹೌದು, ಅವನನ್ನು ಕೊಲೆ ಮಾಡಲೇಬೇಕು. ವಸಂತ, ರೌಡಿ ಸಾಮ್ರಾಜ್ಯದ ದೊರೆಯಾದ ನರಹಂತಕನನ್ನು ಎದುರು ಹಾಕಿಕೊಂಡು ನರಳಿ ನರಳಿ ಸಾಯಬೇಡ. ನಾನು ಹೇಳಿದ ಹಾಗೆ ಕೇಳಿಕೊಂಡು ಬದುಕುಳಿದುಕೋ ಈ ಸಮಾಜದಲ್ಲಿ. ಲೇ ಶ್ರೀಮಂತ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನನ್ನ ಹೊಲವನ್ನು ನಿನಗೆ ಬಿಟ್ಟು ಕೊಡಲಾರೆ. ಬರೆದಿಟ್ಟುಕೋ ನಿನ್ನ ಬುಡದಲ್ಲಿ. ಲೇ ಬಡಕೊಂಡೆ ನನ್ನ ಮಗನೇ, ಈ ಶ್ರೀಮಂತನ ದಿಟವಾಗಿ ಮಾತನಾಡಿದ್ದೆ ಆದರೆ ಈ ನನ್ನ ಕೆಟ್ಟ ದೇಹವನ್ನು ಸೀಳಿ ಬಿಡುತ್ತೇನೆ. ವಸಂತ, ಮರ್ಯಾದೆಯಾಗಿ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೋ. ಲೇ ಶ್ರೀಮಂತ, ನಿನ್ನ ಗೊಡ್ಡು ಬೆದರಿಕೆಗೆ ಹೆದರುವ ಈ ಬಡವ ವಸಂತ ಅಲ್ಲ. ನನ್ನ ಜೀವನ ಹೋದರೂ ಕೂಡ ನನ್ನ ಹೊಲ ಮಾತ್ರ ಬಿಟ್ಟು ಕೊಡಲಾರೆ. ಬಿಟ್ಟು ಕೊಡದಿದ್ದರೆ ಸಹಿಸಿಕೋ ಮಗನೇ ನರಹಂತಕನ ಹೊಡೆತವನ್ನು. ಲೇ ಶ್ರೀಮಂತ, ಲೇ ನರಹಂತಕ, ಹೇಳಿ ಅಂತ ಕಟ್ಟೊಡುತ್ತಿರುವ ನೀನು ನಿಜವಾಗಿ ದಮ್ಮ ಶೂರನಾಗಿದ್ದರೆ ಬಿಚ್ಚೊಡೆಯೋ ನನ್ನನ್ನು ಅವಾಗ ಗೊತ್ತಾಗತ್ತೆ ನಿನ್ನ ಶೂರತನ. ಭಿಕಾರಿ ನನ್ನ ಮಗನೇ, ಈ ನರಹಂತಕನ ಔಷಧ ಬಗ್ಗೆ ಮಾತನಾಡುವ ಕತ್ತೆ. ನಿನ್ನ ಶೂರತನಕ್ಕೆ ಅಷ್ಟೇ ಅಲ್ಲ, ನಿಮ್ಮಪ್ಪನ ಬಗ್ಗೆ ಶೂರತನ ಬಗ್ಗೆ ಸವಾಲಾಕಿ ಮಾತನಾಡುತ್ತಾರೆ. ಲೇ ಮಗನೇ, ನನ್ನ ಔಷಧ ಬಗ್ಗೆ ಮಾತನಾಡುವ ಕತ್ತೆ, ಸಹಿಸಿಕೋ ಈ ವಾರ್ತೆಯನ್ನು. ಲೇ ಶ್ರೀಮಂತ, ನನ್ನ ತಮ್ಮನನ್ನು ಹೊಡೆದು
ಬಡಿದೆ ಬೇಡ ನನ್ನ ಕೆಚ್ಚವನ್ನು. ಬೇಕಾದರೆ ನನ್ನ ಪ್ರಾಣ ತೆಗಿ, ಚಿಂತೆ ಇಲ್ಲ. ಸಾವುಕಾರ, ನನ್ನ ತಮ್ಮನನ್ನು ಬಿಟ್ಟು ಬಿಡು. ಬಿಟ್ಟು ಬಿಡಬೇಕಾ? ನಿಮ್ಮ ಹೆಸರಿಗಿದ ಸರ್ವ ಆಸ್ತಿಯನ್ನು ಬರೆದು ಕೊಟ್ಟರೆ ಮಾತ್ರ ಬಿಡುತ್ತೇನೆ. ನರ ಹಂತಕ, ನಮ್ಮ ಹೊಲ ಅಷ್ಟೇ ಅಲ್ಲ, ಹೊಲದಲ್ಲಿರುವ ಒಂದು ಇಡೀ ಮಣ್ಣು ನಿನಗೆ ತೋರಿಸೋದಿಲ್ಲ. ಮಣ್ಣು ತೋರಿಸುತ್ತಿದ್ದೆ ಮಗನೇ, ನಿನ್ನನ್ನು ಮಣ್ಣಲ್ಲಿ ಹೂಡುತ್ತೇನೆ ಮಗನೇ. ವಸಂತ, ಮರ್ಯಾದೆಯಾಗಿ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೋ. ಇಲ್ಲದಿದ್ದರೆ ಈ ನಿನ್ನ ತಮ್ಮನ ದೇಹ ತುಂಡು ತುಂಡಾಗಿ ಹೋಗುವುದು. ಅಣ್ಣ, ಈ ನರ ಹಂತಕ ನಿನ್ನ ತಮ್ಮನ ಬಂದೂಕಾಕಿ ಸುಟ್ಟಾಕರು ಚಿಂತೆ ಇಲ್ಲ. ಮಾತ್ರ ಬರೆದು ಕುಡಿಬೇಡ ಅಣ್ಣ, ಬರೆದು ಕುಡಿಬೇಡ. ಸೊಕ್ಕಿನ ಕೊಂಡೆ ಗಟ್ಟಿ ಹಾಕಿ ಸಿಕ್ಕಂತೆ ಬಡಿದರು. ಇನ್ನು ನಿನ್ನ ಸೊಕ್ಕು ಅಡಗಿಲ್ಲ ಅಂದರೆ ನೀನೇನು ಸಾಮಾನ್ಯ ಕುಂಡಿ ಅಲ್ಲ. ವಸಂತ, ಎಷ್ಟು ಪುಂಡತನದಿಂದ ಮಾತನಾಡುತ್ತಾನೆ ಈ ನಿನ್ನ ತಮ್ಮ. ನರಹಂತಕ, ನಮ್ಮದು ಪುಂಡತನ ವಂಶ, ನಿನ್ನಾಗೆ ಪುಂಡತನದ ವಂಶ ಅಲ್ಲ. ಪುಂಡ ಯಾರೆಂದು ಈ ನಮ್ಮನ್ನ ಕಟ್ಟಿರುವ ಹಗ್ಗನ ಬಿಚ್ಚು, ಗೊತ್ತಾಗತ್ತೆ ನಿನ್ನನ್ನು. ಮಗನೇ ಸಾಗರ್, ನಾನು ನಿನ್ನ ಜೀವನದಿಂದ ಬಿಟ್ಟರಲ್ಲವೇ ನಿನ್ನ ಪುಂಡನಾಗುವುದು. ವಸಂತ, ಮರ್ಯಾದೆಗೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೋ. ಇಲ್ಲದಿದ್ದರೆ ಈ ನಿನ್ನ ತಮ್ಮನ ದೇಹ ಉಡಿಸಾಗಿ ಬಿಡುವುದು ಎಚ್ಚರ. ಅಣ್ಣ, ನಮ್ಮ ರಕ್ತ ಈ ಭೂಮಿ ಮೇಲೆ ಕಡಲಾಗಿ ಹರಿದರೂ ಚಿಂತೆ ಇಲ್ಲ. ಸಹಿ ಮಾತ್ರ ಮಾಡಬೇಡ ಅಣ್ಣ, ಸಹಿ ಮಾತ್ರ ಮಾಡಬೇಡ. ಸಹಿ ಮಾಡದಿದ್ದರೆ ಸಹಿಸಿಕೋ ಮಗನೇ ಹುಲಿಯ ಹೊಡೆತವನ್ನು. ಲೇ ಬಡವರ ರಕ್ತ ಹೀರುವ ನರಭಕ್ಷಕ, ನಿಲ್ಲಿಸು ನಿನ್ನ ದರ್ಪದ ಬಾಳ್ಕೆಯನ್ನು. ಯಾರು ನಿನ್ನ ಕೊಂದೆ? ನಿನ್ನಂತ ನರಭಕ್ಷಕ ನರಹಂತಕರ ನಾಂದಿ ಆಡಿಯಲು ಹುಟ್ಟಿ ಬಂದ ಮೃತ್ಯುಂಜಯ. ಬರೀ ಮೃತ್ಯು ಅಷ್ಟೇ ಅಲ್ಲಲೇ, ಸಿಂಹದ ಸಿಡಲು ಬರೀ ಮೃತ್ಯುಂಜಯ ಎಂದು. ಮೃತ್ಯುಂಜಯ, ಮೃತ್ಯುವಿನ ದವಡೆಯಲ್ಲೇ ಮೃತ್ಯುಂಜಯ. ಮೃತ್ಯುವಿನ ದವಡೆಯಲ್ಲಿ ನಿಂತು ಮೃತ್ಯುಂಜಯನೆಂದು ಹೇಳಿಕೊಳ್ಳುವ ನೀನು ಅರಬಟ್ಟಿಸುತ್ತಿರುವ ನಿನ್ನ ಎದೆಗುಂಡಿಗೆಯನ್ನು ಸೀಳಿ ಬಿಡುತ್ತೇನೆ ಮಗನೇ. ಲೇ ನರಹಂತಕ, ಶ್ರೀಮಂತಿಕೆ ಸಾಮ್ರಾಜ್ಯವನ್ನು ಕಟ್ಟಿ ಗಾಂಭೀರ್ಯ ಹೆಜ್ಜೆಯನ್ನು ಇಟ್ಟು ಮೆರೆಯುತ್ತಿರುವ ನಿಮ್ಮಂತ ಷಂಡರಿಗೆ ತುಂಡು ತುಂಡಾಗಿ ಕತ್ತರಿಸಲೆಂದೇ ಈ ಸಿದ್ಧವಾಗಿದೆ. ಹಠಯೋಗಿ ಘಟ ಸರ್ಪಕ್ಕೆ ನೀ ತುಳಿಯಲು ಬಂದಿದ್ದೆ. ಆದರೆ ಈ ಹಠ ದೊಡ್ಡ ಘಟ ಸರ್ಪ ಈ ಕ್ಷಣಮಾತ್ರದಲ್ಲಿ ಹಾರಿಸೋನು ನಿನ್ನದುಂಟು. ನರಹಂತಕ, ಈ ಮೃತ್ಯುಂಜಯನ ರಕ್ತ ಹೊಳೆಯಾಗಿ ಹರಿಸುವವರೆಗೂ ಈ ಮೃತ್ಯುಂಜಯ ಸುಮ್ಮನಿರಲ್ಲ. ನಿನ್ನನ್ನು ಮುಗಿಸಿ ಬಿಡುತ್ತಾನೆ. ಮೃತ್ಯುಂಜಯ, ನಾನು ಇವರನ್ನು ಬಿಡುತ್ತೇನೆ. ಆದರೆ ನಂದು ಒಂದು ಕಂಡೀಷನ್. ಈ ಪತ್ರಕ್ಕೆ ಸಹಿ ಹಾಕಿದರೆ ಮಾತ್ರ ಇವರನ್ನು ಬಿಡುತ್ತೇನೆ. ಆಯ್ತು, ನೀನು ಹೇಳಿರುವ ಮಾತಿನಂತೆ ಇವರಿಗೆ ಈ ಪತ್ರಕ್ಕೆ ಸಹಿ ಹಾಕಿಸಿ ಕೊಡುತ್ತೇನೆ. ನಂದೊಂದು ಕಂಡೀಷನ್ ಇದೆ. ನೀನು ಈ ಪತ್ರಕ್ಕೆ ಸಹಿ ಹಾಕಿ ಕೊಡಬೇಕು. ಆ ಪತ್ರದಲ್ಲಿ ಏನು ಬರೆದಿರುವೆ? ಈ ಪತ್ರದಲ್ಲಿ ಏನು ಬರೆದಿದ್ದೇನೆ ಗೊತ್ತಾ? ನಿಂದು 120 ಎಕರೆ ಜಮೀನು, 10 ಕಾರು ಬಂಗಲೆ, 10 ಬಂಗಲೆ, 20 ಕಾರುಗಳು ಈ ಬಡವರ ಹೆಸರಲ್ಲಿ ಸೇರ್ಬೇಕಂತ ಬರೆದಿದ್ದೇನೆ. ಇದಕ್ಕೆ ಸಹಿ ಹಾಕು ಮೊದಲು. ಸಾಧ್ಯವಿಲ್ಲ.
ಕಂಡವರ ರಕ್ತ ಹೀರಿ ಗಳಿಸಿರುವ ಈ ನಿನ್ನ ಆಸ್ತಿ ಬಿಟ್ಟು ಕೊಡಬೇಕಾದ್ರೆ ನಿನಗಿಷ್ಟೊಂದು ಕೋಪ ಬರಬೇಕಾಗಿದ್ರೆ ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿರುವ ಅವರ ಆಸ್ತಿ ನಿನ್ನ ಹೆಸರಿಗೆ ಬಿಡಬೇಕಾದ್ರೆ ಅವರಿಗೆ ಎಷ್ಟೊಂದು ಕೋಪ ಬರುತ್ತಿರಬೇಕು. ಲೇ ಮೃತ್ಯುಂಜಯ, ಅದೆಂದಿಗೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯವಿಲ್ಲ? ನಾನು ನೋಡೇ ಬಿಡುತ್ತೇನೆ. ಮೃತ್ಯುಂಜಯ! ಮರ್ಯಾದೆಯಿಂದ ಕೆಳಗಿಳು. ಲೇ ನರಹಂತಕ, ಇವರನ್ನು ಬಿಡಿಸಿದ್ದೇನೆ. ನಿನ್ನ ದರ್ಪ ದಬ್ಬಾಳಿಕೆ ಇಂಥ ಬಡವರ ಮೇಲೆ ಬೇಡ. ಏನಿದ್ದರೆ ನಮ್ಮಂತ ಶೂರರ ಮೇಲೆ ದರ್ಪ ದಬ್ಬಾಳಿಕೆಯನ್ನು ಇಟ್ಟುಕೋ. ಇನ್ನೊಂದು ಸತಿ ಈ ತರ ಏನಾದರೂ ಬಡವರಿಗೆ ತೊಂದರೆ ಕೊಟ್ಟಿದ್ದೆ ಆದರೆ ನಿನ್ನನ್ನು ಹರಿಶ್ಚಂದ್ರ ಘಾಟಕ್ಕೆ ಕಳಿಸಿಬಿಡುತ್ತೇನೆ. ಹುಷಾರ್. ಬನ್ನಿ ಅಣ್ಣ, ಹೋಗೋಣ. ಹೋಗು ಶಿವ. ಶಿವನೆಂಬ ನಾಮವನ್ನು ಬದಲಾಯಿಸಿಕೊಂಡು ಜೈಲಿನಿಂದ ತಪ್ಪಿಸಿಕೊಂಡು ಮೃತ್ಯುಂಜಯನೆಂದು ನಾಮ ಹೆಸರಿಟ್ಟುಕೊಂಡು ಬಂದಿರುವುದು ಈ ನರಹಂತಕನಿಗೆ ಗೊತ್ತಿಲ್ಲ ಎಂದು ತಿಳಿದಿರುವೆಯಾ? ಶಿವ, ನಾಳೆಗೆ ನಿನ್ನ ತಮ್ಮನಾದ ನಾಗನಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ಈ ನಾಟಕಕ್ಕೆ ಮಂಗಲ ಕೋರದಿದ್ದರೆ ನನ್ನ ಹೆಸರು ನರಹಂತಕನೇ ಅಲ್ಲ. ಅಂತೂ ನನ್ನ ಆಸೆಯಂತೆ ನನ್ನೆಲ್ಲ ಕಾರ್ಯಗಳು ಸಾಧಿಸುತ್ತಾರೆ. ಪ್ರೀತಿಸಿದ ಪ್ರಶಾಂತಿಯಿಂದ ಆ ನರಹಂತಕರ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡಾಗಲೇ ಈ ಇಷ್ಟಕ್ಕೆ ಮಂಗಲ. ಪ್ರಶಾಂತಿ ಬಂದಳಂತೆ. ಹಾಯ್ ಕಾರ್ತಿಕ್. ಯಾಕೆ ಪ್ರಶಾಂತಿ ಇಷ್ಟಕ್ಕೆ ಲೇಟು? ಆ ನಾಗ ಮತ್ತು ನರಹಂತಕನ ಕಣ್ಣು ತಪ್ಪಿಸಿ ಬರ್ಬೇಕಂದ್ರೆ ಅಷ್ಟೊಂದು ಸುಲಭವಲ್ಲ. ಇರಲಿ, ಅಂದ ಹಾಗೆ ನಿನ್ನ ಕಾರ್ಯ ಎಲ್ಲಿಗೆ ಬಂತು? ನೀವು ಹೇಳಿದಂತೆ ನಾಗನನ್ನು ಪ್ರೀತಿ ಮಾಡಿ ನರಹಂತಕನ ಮನೆಯನ್ನು ಸೇರಿದ್ದಾಯಿತು. ಆದರೆ ಅಂತ ಏಕೆ ಪ್ರಶಾಂತಿ? ನೋಡಿ, ಅವರು ಒಳ್ಳೆಯವರಲ್ಲ. ಅವರನ್ನು ಪ್ರೀತಿ ಮಾಡೋ ವಿಷಯ ಸುಳ್ಳು ಎಂದು ಅವ್ರಿಗೆ ಗೊತ್ತಾದ್ರೆ ಆ ನಾಗನಂತೂ ತುಂಬಾ ಡೇಂಜರ್. ತುಂಬಾ ಭಯವಾಗ್ತಾ ಇದೆ. ಭಯ ಪಡಬೇಡ ಪ್ರಶಾಂತಿ, ಭಯ ಪಡಬೇಡ. ನಿನ್ನಿಂದ ನಾನಿದ್ದೇನೆ. ಆ ಪ್ರಶಾಂತಿ ಆ ನರಹಂತಕನ ಸರ್ವಾಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡು ಬಾ, ನಾವು ಇಬ್ಬರು ಕೂಡಿ ಹಾಯಾಗಿ ದುಬೈಗೆ ಹೋಗಿ ಕಾಲ ಕಳೆಯೋಣ. ಈಗ ಒಂದು ಕಂಠದಿಂದ ಒಂದು ಇಂಪಾದ ಗೀತೆಯನ್ನಾದರೂ ಹಾಡು. ನೀ ತಂದೆ ಸಂಭ್ರಮ ಅನುರಾಗ ಬಂದರ 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 ನಮ್ಮ ಪ್ರೀತಿಯ ಲತೆಯಲ್ಲಿ ಅನುರಾಗ ಬಂದನ, ನಮ್ಮ ಪ್ರೀತಿಯ ಲತೆಯಲ್ಲಿ ಅನುರಾಗ ಬಂದನ 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 ಬಂದನ.
ಪ್ರಶಾಂತಿ, ಏಯ್ ಪ್ರಶಾಂತಿ, ಯಾಕೆ ನನ್ನ ರಜಾ ತುಂಬಾ ನೋಡ್ತಾ ಇದೆಯಾ? ಏನಾದರೂ ಬೇಕಿತ್ತೆ? ಈಗ ಏನೂ ಬೇಡ ಪ್ರಶಾಂತಿ, ಈಗ ಒಂದು ಸುಮಧುರವಾದ ಗೀತೆಯನ್ನು ಹಾಡಿಬಿಡು ಸಾಕು. ನೋಡಿ, ಸುಮಧುರ ಗೀತೆ ಹಾಡೋಣ. ಮೊದಲು ನೀವು ಶ್ರೀಮಂತರು ಹೇಗೆ ಆಗಿದ್ರಿ ಅಂತ ಅದು ಹೇಳಿ. ಹಾ, ನಾನು ಶ್ರೀಮಂತ ಹೇಗೆ ಆಗಿರೋ ಒಂದು ತಿಳಿದುಕೊಳ್ಳುವ ಕುತೂಹಲವೇ ನಿನಗೆ. ಕೇಳು ಪ್ರಶಾಂತಿ. ನೋಡು ಪ್ರಶಾಂತಿ, 25 ವರ್ಷಗಳ ಹಿಂದೆ ನಾನು ಹಾಗೂ ಕಾರ್ತಿಕ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಾಗಿದ್ದೆವು. ನಂತರ MLA ರಾಜಶೇಖರನ ಮನೆಯಲ್ಲಿ ಕಾರ್ತಿಕನು ಕಾರ್ ಡ್ರೈವರ್ನಾಗಿ, ನಾನು ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸಕ್ಕೆ ಸೇರಿಕೊಂಡೆವು. ನಂತರ ಸಮಯ ಸಾಧಿಸಿ MLA ರಾಜಶೇಖರನನ್ನು ಕೊಲೆಗೈದು ಅವನ ಅವಳಿ ಮಕ್ಕಳಾದ ಶಿವನಾಗರನ್ನು ಅಗಲಿಸಿದೆವು. ಆ ವಸಂತ ತಂದು ಸಾಕಿರೋ ಒಂದು ಕೂಸೆ ಶಿವ, ನಾನು ತಂದು ಸಾಕಿರೋ ಇನ್ನೊಂದು ಕೂಸೆ ನಾನು. ಪ್ರಶಾಂತಿ, ಶಿವನಾಗರ ಆಸ್ತಿಯನ್ನು ಎತ್ತಿ ಹೊಡೆದು ಮುಂದೆ ಹಣದ ವ್ಯವಹಾರದಲ್ಲಿ ಕಾರ್ತಿಕನಿಗೂ ನನಗೂ ದೊಡ್ಡ ಕಾಳಗವೇ ನಡೆದು ಹೋಯಿತು. ಮಿತ್ರರಾಗಿದ್ದ ನಾವಿಬ್ಬರು ಕಡು ವೈರಿಗಳಾದೆವು. ನಂತರ ನಾಗನಿಂದ ಮುಖ್ಯಮಂತ್ರಿ KK ಪ್ರಸಾದ, ಶಿಕ್ಷಣ ಮಂತ್ರಿ ರಣರುದ್ರ ಮತ್ತು SP ಶಕ್ತಿಕುಮಾರನನ್ನು ಕೊಲೆ ಮಾಡಿಸಿ, ನಂತರ ವಸಂತನ ತಂಗಿಯಾದ ಚಂದ್ರ ಹಾಗೂ ಅವನ ಹೆಂಡತಿಯಾದ ಗೀತಾಳನ್ನು ನಾನೇ ಮಾನಭಂಗ ಮಾಡಿ ಕೊಲೆ ಮಾಡಿಬಿಟ್ಟೆ. ಇಷ್ಟೆಲ್ಲ ಕೃತಿಗಳನ್ನು ಮಾಡಿ ನಾನು ಶ್ರೀಮಂತನಾಗಿ ಬೆಳೆದಿರುವೆ. ಹಾಗಾದ್ರೆ ಶಿವನಾಗ ಇವರಿಬ್ರು? ಅವರಿಬ್ಬರು ಅವಳಿ ಸಹೋದರರು. ಈಗ ಮುಂದೆ ನಿಮ್ಮ ಗುರಿ ಏನು? ನನ್ನ ಬಲಗೈ ಭಂಟನಾದ ನಾಗನಿಂದಲೇ ಅವರ ಅಣ್ಣನಾದ ಶಿವನನ್ನು ಕೊಲೆ ಮಾಡಿಸಿ, ಮುಂದೆ ಸಮಯ ಸಾಧಿಸಿ ಆ ನಾಗನನ್ನು ನಾನೇ ಕೊಲೆ ಮಾಡಿ ಈ ಸೇಡಿಗಾಗಿ ಸಿಡಿದ ಶಿವನಾಗ ಎಂಬ ನಾಟಕಕ್ಕೆ ಮಂಗಲ ಹಾಡುವುದೇ ಈ ನರಹಂತಕನ ಗುರಿ. ಹಾಗಾದ್ರೆ ಇಷ್ಟು ಮುಂದೆ ಬರಲು ನೀವು ತುಂಬಾ ಕಷ್ಟಪಟ್ಟಿದ್ರಿ ಅಂದಾಗಾಯ್ತು. ಹೌದು ಪ್ರಶಾಂತಿ, ಇಷ್ಟೆಲ್ಲ ಸಾಹಸ ಮಾಡಿ ನಾನು ಈ ಹಂತಕ್ಕೆ ಬಂದಿರೋನು. ಹಾ ಪ್ರಶಾಂತಿ, ಈಗಲಾದರೂ ಒಂದು ಹಾಡನ್ನು ಹಾಡಬಾರದೆ? ಆಯ್ತು ರಾಜ, ನೀನು ಇಷ್ಟದಂತೆ ಆಗ್ಲಿ.
ನಿಲ್ಲಿಸು ಈ ನಿನ್ನ ಹೇಸಿ ದೃಶ್ಯವನ್ನು. ಯಾಕೆ ನಗ, ಏನಾಯ್ತು? ಮತ್ತೊಮ್ಮೆ ಇವಳ ಕೈ ಹಿಡಿದರೆ ನಿನ್ನನ್ನು ಹೂತಾಗ್ಬಿಡ್ತೀನಿ. ನಾಗ, ಇವಳ ಕೈ ಹಿಡಿದರೆ ನಿನಗೇನಾಗೋದು? ಇವಳನ್ನು ನಿನ್ನ ಅಕ್ಕನ ಇಲ್ಲ ನಿನ್ನ ತಂಗಿನ? ಇವಳು ಈ ನಾಗನ ಕೈ ಹಿಡಿದ ಬಾಳಬೇಕಾದ ಹೆಣ್ಣು ಇವಳು. ನಾಗ, ಏನು ಹೇಳ್ತಿರುವೆ ನೀನು? ಇವಳು ನನಗೆ ಮದುವೆ ಆಗುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ. ಅದೇವೇ ಭಾರತ ಸರ ಹೊತ್ತು ಹೊಂಟದೀಗ. ನಿನಗೆ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟಿ ಕಾರ್ತಿಕನ ತೋಳತಕ್ಕೆಯಲ್ಲಿ ನೆನೆದು ಈ ನಾಗ ಕಂಡ ಕೂಡಲೇ ನಾಗ ನಿನ್ನನ್ನು ಲವ್ ಮಾಡುತ್ತೇನೆಂದು ಹೇಳಿದೆ. ಇಂಥ ಬಣ್ಣ ಬದಲಾಯಿಸುವ ಇಂಥ ಹೆಣ್ಣುಗಳು ಬದುಕಿದರೆ ನಮ್ಮಂಥವರಿಗೆ ಕೂತು ಬಾರದೆ ಇರುವುದೇ. ನಾಗ, ಏನು ಹೇಳ್ತಿರುವೆ ನೀನು? ಈ ನಾಗನಿಗೆ ಮೋಸ ಮಾಡಿದ ಇಂಥ ಹೆಣ್ಣುಗಳು ಈ ಭೂಮಿ ಮೇಲೆ ಬದುಕಲು ಅವಕಾಶವಿಲ್ಲ. ನಾಗ, ನಾನಿರುವವರೆಗೂ ಅದು ಎಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಮೊದಲು ನಿನ್ನ ತಲೆ ಕಳೆದು ನಾನಿತ್ತರ ಇವಳನ್ನ ತಲೆ ಕಳೆಯುತ್ತೇನೆ. ನಾಗ, ಅನ್ನ ಹಾಕಿ ಸಾಕಿ ಬೆಳೆಸಿದ ನನಗೆ ಇಂಥ ಕಡು ಮಾತೆ? ಅನ್ನ ಹಾಕಿದವನೇ ಆಗಲಿ ಜನ್ಮ ಕೊಟ್ಟವನೇ ಆಗಲಿ ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಕೊಟ್ಟು ಸೊಟ್ಟ ಬಿಡುವುದೇ ಈ ನಾಗನಾಗದವ್ರಿ. ಈ ಸಮಯದಲ್ಲಿ ನಾನು ನಾಗನನ್ನು ಎದುರು ಹಾಕಿಕೊಳ್ಳಬಾರದು. ಒಂದು ವೇಳೆ ನಾಗನನ್ನು ಎದುರು ಹಾಕಿಕೊಂಡರೆ ನನ್ನ ರುಂಡ ಕತ್ತರಿಸಲು ಹೇಸುವುದಿಲ್ಲ ಅವನು. ಪ್ರಶಾಂತಿ, ಇವತ್ತು ನಿನ್ನ ಗಳಿಗೆ ಸರಿಯಿಲ್ಲ. ನನಗೆ ಕಾದಿ ಬಂದಿತು ಮರಣ. ನೋಡು ನಾಗ, ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರು ನಿನ್ನವಳಾದ ನಾನು ತಪ್ಪು ಮಾಡಿದೆ ಎಂದು ತಿಳಿದುಕೊಂಡು ನನಗೆ ಪ್ರಾಣ ಭಿಕ್ಷೆ ಕೊಡು. ದಯವಿಟ್ಟು ನನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಇಲ್ಲ ಪ್ರಾಣ ಭಿಕ್ಷೆ ಮಾಡಬಾರದ ಎಲ್ಲ ತಪ್ಪುಗಳನ್ನು ಮಾಡಿ ಈ ಬಹಾದೂರನ ಮುಂದೆ ಬಂದು ನಿಲ್ಲುವ ನಿನ್ನಂತ ಬಣ್ಣದ ಚಿಟ್ಟೆಗಳಿಗೆ ಈ ಭೋಗದ ಲೋಕದಲ್ಲಿ ಈ ನಾಗ ಬದುಕಲು ಅವಕಾಶ ಮಾಡಿಕೊಡುವುದಿಲ್ಲ. ಏ ಪ್ರಶಾಂತಿ, ನನ್ನ ಮರಣ ನಿನ್ನ ಕದಿ ಮುಗಿಯಿತು. ನಾಗ, ನಿನ್ನಿಂದ ಇನ್ನೊಂದು ಕೆಲಸವಾಗಬೇಕು. ಹೇಳು ನರಹಂತಕ, ಯಾವನ ತಲೆ ಕಡಿಯಬೇಕೆಂದು ಹೇಳುವಂತವನಾಗೋ. ಮೃತ್ಯುಂಜಯನೆಂದು ಹೆಸರಿಟ್ಟುಕೊಂಡು ಬಂದ ಒಂದು ಕುನ್ನಿ ನನ್ನ ಮನೆಗೆ ಬಂದು ನನಗೆ ಸವಾಲು ಹಾಕಿ ಹೋಗಿದ್ದಾನೆ. ನಾಗ, ಎಂದು 10 ಮುಳುವರಾಗಿ ಅವರ ರುಂಡ ಕತ್ತರಿಸಿ ನನ್ನ ಪಾದಕ್ಕೆ ಅರ್ಪಿಸಬೇಕು. ಓಕೆ ನರಹಂತಕ, ಹೊತ್ತ ಮುಳುಗುವುದರೊಳಗೆ ಹೊತ್ತು ನೋಡದೆ ಅವರ ರುಂಡವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ತಂದು ಅರ್ಪಿಸುತ್ತೇನೆ. ಓಕೆ, ನಾನಿನ್ನ ಬರುತ್ತೇನೆ. ಹೋಗು ನಾಗ, ಹೋಗು. ನಿನಗೇನು ಗೊತ್ತು ಈ ನರಹಂತಕನ ಕುತಂತ್ರ?
ನಾಗ ಶಿವನೆಂಬ ನಾಮವನ್ನು ಬದಲಾಯಿಸಿಕೊಂಡು ಮೃತ್ಯುಂಜಯನ ಹೆಸರಿಟ್ಟುಕೊಂಡು ಬಂದ ನಿನ್ನ ಅಣ್ಣ ಶಿವನನ್ನು ನಿನ್ನಿಂದಲೇ ಕೊಲೆ ಮಾಡಿಸಿ ನಂತರ ಸಮಯ ಸಾಧಿಸಿ ನಾನು ನಿನ್ನನ್ನು ಯಮ ಪಟ್ಟಣಕ್ಕೆ ಅಟ್ಟದಿದ್ದರೆ ನನ್ನ ಹೆಸರು ಬಂಡ ಎಬ್ಬಿಸಿದ ಬಹದ್ದೂರ ಹುಲಿ ನರಹಂತಕನೇ ಅಲ್ಲ. ಯಾರೋ ನೀನು? ನಿನ್ನ ಪಾಲಿನ ಯಮ. ನನ್ನನ್ನು ತಡೆಯಲಿ ಕಾರಣ ಏನಂತ ಮೊದಲು ಮಗಳು ನಿನ್ನ ತಲೆ ಕಡೆದು ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನರಹಂತಕನ ಪಾದಕ್ಕೆ ಹಾಕುವುದಕ್ಕೆ ನಿನ್ನ ತಡೆದಿರುವೆನು. ನಿಮ್ಮಂಥವ್ರು ಎಷ್ಟೋ ಜನ ನನ್ನ ತಲೆ ತೆಗೆದು ಹೋಗುತ್ತೀನಿ ಅಂತ ಬಂದವರು ತಮ್ಮ ತಲೆನೇ ತೆಗೆದುಕೊಂಡು ಹೋಗಿದ್ದಾರೆ ಈ ಶಿವನ ಕೈಯಲ್ಲಿ. ಮೊದಲು ಮರ್ಯಾದೆಯಿಂದ ರೈಟ್ ಹೇಳೋ. ನಿನ್ನ ಮಾತಿಗೆ ಹೆದರುವ ಹೇಡಿಯಲ್ಲ ಈ ನಾಗ. ನನಗೆ ನರಹಂತಕ ಹೇಳಿದ್ದಾನೆ ಆ ಮೃತಜಯನ ತಲೆ ತೆಗೆದುಕೊಂಡು ನನ್ನ ಪಾದಕ್ಕೆ ಹಾಕುವೆಂದು. ಅದಕ್ಕೆ ನನ್ನ ತಲೆ ಕಡೆಯಲು ಕಟುಕನಾಗಿ ಬಂದು ನಿಂತಿದ್ದೇನೆ. ಕಾರಣ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಗುರೂಜಿ ನರಹಂತಕ ಹೇಳಿದ್ದಾನೆ ನಿನ್ನ ತಲೆ ಕಡಿದುಕೊಂಡು ಬಾಯೆಂದು. ಅದಕ್ಕೆ ನಿನ್ನ ತಲೆ ಕಡಿಯಲು ಕಟುಕನಾಗಿ ಬಂದಿದ್ದೇನೆ. ಹಾಗಾದ್ರೆ ನಿನ್ನ ಸಾವು ಹತ್ತಿರ ಬಂದಂತೆ ಕಾಣುತ್ತದೆ. ಲೇ ನೋಡಿ, ನೀವಿಬ್ರು ಒಡ ಹುಟ್ಟಿದವರು. ಇದಕ್ಕೆಲ್ಲ ಸಾಕ್ಷಿ ಈ ವಿಡಿಯೋದಲ್ಲಿದೆ, ನೀವೇ ನೋಡಿ. ಏನು ಹೇಳುತ್ತಿರುವೆ? ಹೌದಾ? ಇಂದ್ರ, ನಾವು ನಿಜವಾಗಲೂ ಸೋದರರ? ತಮ್ಮ ಅಣ್ಣ ಇನ್ನು ಬೇಗನೆ ಹೋಗಿ ನಮ್ಮ ಮನೆತನದ ಮೇಲೆ ಮಾಡಿದ ಹೇಸಿ ಕೃತ್ಯಗಳನ್ನು ಮಾಡಿರುವ ಕಾರ್ತಿಕ ಹಾಗೂ ನರಹಂತಕರನ್ನು ತುಂಡು ತುಂಡಾಗಿ ಕತ್ತರಿಸೋಣ. ನಡೆಯೋಣ. ಬಾ ತಮ್ಮ. ಕೇಳು ಉತ್ತರ ಸಟಾಸಟ ಹೇಳ್ಬಿಡ್ತೇವೆ. ಮಾಗುಂಡ, ನಾ ಕೇಳೋ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಕೊಡ್ತೀನಿ ನೋಡು, ಅವ್ರು ಹೆಣ್ತೀನಿ ನೋಡ. ಆಯ್ತು, ಪಟ ಕೇಳ್ಕೊಂಡಿ ಸಟಾಸಟ ಹೇಳ್ಬಿಡ್ತೇವೆ. ಮೊದಲ ಮಾಗುಂಡಗ ಆಮೇಲೆ ಗುಂಡಕ್ ನೋಡು. ಸರಿಯಾಗಿ ಕೇಳ್ರಿ, ಸರಿಯಾಗಿ ಉತ್ತರ ಕೊಡ್ಬೇಕು ನೋಡು. ಆಯ್ತ್ರಿ. ಅಲ್ಲ, ನೀರಿನಲ್ಲೇ ಹುಟ್ಟುತ್ತೆ, ನೀರಿನಲ್ಲೇ ಬೆಳೆಯುತ್ತೆ, ನೀರಿನಲ್ಲೇ ಕರಗುತ್ತೆ. ಏನದು? ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಲ್ಲಿ ಕರಗೋಗುವುದೇ ಉಪ್ಪ. ಆ ಪ್ರಶ್ನೆ ಸರಿ ಇದೆ. ಇನ್ನು ಆಗುಂಡಾಗ ಅಗಲಿಸಿದಾಗ ಸಾವಿರಾರು ಕಣ್ಣ, ಮುಚ್ಚಿದಾಗ ಎರಡೇ ಕಣ್ಣ. ಏನದು? ಇದರ ಉತ್ತರ ನವಿಲು ಇರ್ತದೆ. ಏನಂತಿ? ನವಿಲು ನವಿಲು ನವಿಲು.
ಸರಿದೆ ಇನ್ನ ಲಾಸ್ಟ್ ಉತ್ತರ ಹೇಳೇನು ಹೇಳು ಬಿಡ್ರಿ, ಹೇಳು ಪಟ ಪಟ ಕೇಳು. ಆಕಾಶದಲ್ಲಿ ಹಾರುವ ಹಕ್ಕಿ ಜನರಿಗೆ ಬಹು ಉಪಯೋಗಿ ಏನಿದು? ಸಾಲಿ ಬೋರಳ ಅಲ್ಲ ಅಲ್ಲ ಐತ್ ಹೇಳ್ರಿ, ಒಂದು ಹಾಡಾಗ್ಬಿಡು ಸಾಕು. ಹೇಳ ಹುಡುಗಿ ನನ್ನ ನಿನ್ನ ನಡುವ ನಡೆದಿಲ್ಲ ಹತ್ತುವರಪ್ಪನಗಾರ ಮುಟ್ಟತನ ನಾನಿನ್ನ ಬಿಡುವುದಿಲ್ಲ. ಮಗನೇ ಕಾರ್ತಿಕ್, ಬೇಗನೆ ಹೊರಗೆ ಬರಲೇ ಷಂಡ ನನ್ನ ಮಕ್ಕಳು. ಯಾರು ನನ್ನ ಕೊಂಡೆ? ನಿಮ್ಮ ಪಾಲಿನ ಯಮಗಳು. ಯಮಗಳು ಯಮ ಎರಡಿರಲ್ಲ, ಒಬ್ಬನೇ ಯಮ. ಅದು ನಿಮ್ಮಿಬ್ಬರ ಯಮ, ನಾನು ಒಬ್ಬನೇ. ಸಾವು ಸಮೀಪ ಬಂದಾಗ ಹೀಗೇನಾಗೋದು? ಮುಗೀತಿ ಮಕ್ಕಳ ಕತೆ. ಮಗನೇ ಹೇಳಿ ಕಾರ್ತಿಕ್, ಮುಗಿಯಿತು ನಿನ್ನ ಕಥೆ. ಈ ದುಷ್ಟ ನನ್ನ ಮಕ್ಕಳು ಕಾರ್ತಿಕ್ ಹಾಗೂ ನರಹಂತಕ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನಮ್ಮ ಆಸ್ತಿಯನ್ನು ಕೊಳ್ಳೆ ಹೊಡೆದು ಇಂಥ ಕೆಟ್ಟ ಕೊಲೆಗಾರಿಗಳನ್ನು ಕತ್ತರಿಸಿ, ಯಾಕೆ ಕತ್ತರಿಸಿದೀವಿ ಎಂದು ಈ ಗ್ರಾಮದ ಜನರಿಗೆ ಗೊತ್ತಾಯ್ತಣ್ಣ. ಈ ದುಷ್ಟರು ಮಾಡಿರುವ ನಮ್ಮ ಮನೆತನದ ಮೇಲೆ ಒಂದೊಂದು ಹೇಸಿ ಕೃತ್ಯಗಳನ್ನು ನೆನೆಸಿಕೊಂಡರೆ ಇವರನ್ನು ತುಂಡಾಗಿ ಕತ್ತರಿಸಿ ಹಂದಿಗಳಿಗೆ ಹಾಕಿದರೂ ಸಹ ನನ್ನ ಸಿಟ್ಟು ಅಡಗುವುದಿಲ್ಲ. ಆದರೂ ಈ ಹೇಡಿ ಪಾಪಿಗಳನ್ನು ನಾವಿಬ್ಬರು ಜೋಡಿ ಹುಲಿಗಳಾಗಿ ಇವರನ್ನು ಕೊಲೆ ಮಾಡಿದೇವಣ್ಣ, ಕೊಲೆ ಮಾಡಿದ್ದೇವೆ. ಇನ್ನು ಮುಂದೆ ನಾವೆಲ್ಲರೂ ಒಂದಾಗಿ ಖುಷಿಯಾಗಿ ಬಾಳೋಣ. ಅಣ್ಣ, ಈ ನಿನ್ನ ತಮ್ಮ ಸಾಹಿತ್ಯನೆಂದು ನೀನು ದುಃಖ ಪಡೆದ ಈ ನರಹಂತಕನಂತ ಕೆಟ್ಟ ರಾಕ್ಷಸಗಳು ಈ ಭೂಮಿ ಮೇಲೆ ಬದುಕಿವೆ. ಮತ್ತೆ ಗುಡುಗು ಹೊಡೆದ ಹುಲಿಯಾಗಿ ಹೊಟ್ಟೆ ಬರುತ್ತಾನ ಬಾಯಿ ಹಂದಿಗೆ ಗ್ರಾಮದಲ್ಲಿ. ಅಮ್ಮ, ತಮ್ಮ,